ಇವತ್ತು ಭಯಾನಕ ಬ್ಯಾಟಿಂಗ್ ಇರ್ತದೆ. ಕೈಮಾ ಬಾಲ್ಸ್. ನಮ್ಮ ನಾಟಿ ಸ್ಟೈಲ್ ಬಿರಿಯಾನಿ ಮಾಡೋದಕ್ಕೆ ಮಸಾಲೆ ಜೋಡ್ಸೋರೆ. ನಾನ್ ಅನ್ಕೊಂಡೆ ನಾಟಿ ಸ್ಟೈಲ್ ಬಿರಿಯಾನಿ ಮಾಡ್ತಾರಂತ, ಆದ್ರೆ ನಮ್ಮಮ್ಮ ನನಗೆ ಕೊಟ್ಟಿರೋ ಟ್ವಿಸ್ಟ್ ನಾನೇ ಟೆನ್ಷನ್ ಆಗ್ಬಿಟ್ಟಿದೀನಿ. ದಮ್ ಬಿರಿಯಾನಿ, ಇವಾಗ ಇದು ನಮ್ ಬಿರಿಯಾನಿ. ಮಾತೇ ಇಲ್ಲ, ಬೆಂಕಿ, ಕ್ರೇಜಿ ಬಿರಿಯಾನಿ ಅಂತ ಒಳಗೆ ಬಂದಿದ್ದೀವಿ. ಇವತ್ತು ಸಂಡೇ, ಭಯಾನಕ ಒಂದು ಡಿಶ್ ತಿನ್ನೋಣ. ಇವತ್ತು ಬಿರಿಯಾನಿ ಮಾಡೋಣ ಅಂತ ನಮ್ಮ ಮನೇಲಿ. ನಮಸ್ಕಾರ, ನಾನ್ ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಇದು ಜಸ್ಟ್ ವಿಡಿಯೋ ಅಲ್ಲ, ನಾನು ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ, ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡ್ತೀವಿ. ಎವ್ರಿ ಆಲ್ಟರ್ನೇಟ್ ಡೇಸ್ ನನ್ನ ವಿಡಿಯೋಸ್ ಅಪ್ಲೋಡ್ ಆಗುತ್ತೆ. ನಾನು ಓದ್ ವಿಡಿಯೋ ಹೇಳಿದಾಗ ಇವತ್ತು ನಾನು ಒಂದು ಪಾಯಿಂಟ್ ಮಾತಾಡ್ತೀನಿ ನನ್ನ ವಿಡಿಯೋಲಿ. ಇವತ್ತೇನ್ ಪಾಯಿಂಟ್ ಮಾತಾಡ್ತೀನಿ, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ. ನೀವು ಕಂಪ್ಲೀಟ್ ವಿಡಿಯೋ ನೋಡಿ ನಿಮ್ಗೂ ಗೊತ್ತಾಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ನಾವು ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ನಾವು ಅಳವಡಿಸ್ಕೊಬಹುದು, ಹೇಗೆ ನಾವು ಅದನ್ನ ನಮ್ಮ ಅಡ್ವಾಂಟೇಜ್ ಆಗಿ ನಾವು ಕನ್ವರ್ಟ್ ಮಾಡ್ಕೋಬಹುದು ಅಂತ ನಾನು ಹೇಳ್ತೀನಿ. ಇಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಪ್ರಿಯಾರಿಟಿ ಎಷ್ಟಿರ್ಬೇಕು, ನಾವೇಗೆ ಅದನ್ನ ಕೇರ್ಲೆಸ್ ಆಗಿ ನಾವು ಅದನ್ನ ಅನ್ಕೊಂತಾ ಇದೀವಿ ಅಂತ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಅದು ಬದಲು ಇವತ್ತು ಸಂಡೇ ಬೇರೆ, ನಮ್ಮ ಮನೆಗೆ ಫುಲ್ ಸ್ಪೆಷಲ್ ಡಿಶ್ ಇರ್ತದೆ. ಏನಾದ್ರು ಒಂದು ಇವತ್ತೇನ್ ಸ್ಪೆಷಲ್ ಡಿಶ್ ಅಂತ ನೋಡೋಣ ಬನ್ನಿ. ನಮ್ಮ ಮನೆಗೆ ಇವತ್ತು ಬಿರಿಯಾನಿ ಮಾಡ್ತಿದ್ದಾರೆ. ನಮ್ಮ ನಾಟಿ ಸ್ಟೈಲ್ ಬಿರಿಯಾನಿ ಮಾಡೋದಕ್ಕೆ ಮಸಾಲೆ ಜೋಡ್ಸೋರೆ. ಮಟನು, ಇದೊಂದ್ ಸ್ವಲ್ಪ ಐಟಮ್, ಇದೆಲ್ಲ ನೋಡೋದು ಗೊತ್ತಾಗ್ತದೆ, ನಾನು ಹೇಳೋದ್ ಬೇಡ. ಅದ್ರ ಜೊತೆಗೆ ಸೈಡ್ ಡಿಶ್ ನೆನ್ಸೊಳಗೆ ಕೈಮಾ. ಇವತ್ತು ಕೈಮಾ ಉಂಡೆ ಫ್ರೈ ಇರ್ತೈತೆ. ಅದಕ್ಕೆ ಕೈಮಾ ಉಂಡೆಗೆ ಅದಕ್ಕೆ ಮಸಾಲೆ, ಇದೆಲ್ಲ ಪ್ರೊಸೀಜರ್ ನಾನು ತೋರಿಸ್ತೀನಿ ಹೆಂಗಿರುತ್ತೆ ನೋಡಿ. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಮನೇಲಿ ಹೇಗ್ ಮಾಡ್ತಾರೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇಲ್ಲ ಯಾವ್ದಾದ್ರು ವಿಡಿಯೋ ಕಳ್ಸಿ DM ಮಾಡಿ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ, ನಾನು ನೋಡಿ ಅದನ್ನ ಟ್ರೈ ಮಾಡ್ತೀನಿ. ಇವಾಗ ಎಲ್ಲ ಮಸಾಲೆ ರೆಡಿ ಮಾಡೋದು ಆಗ ತೋರಿಸಿದಂಗೆ ಎಲ್ಲ ನಮ್ಮ ಅಮ್ಮ ರುಬ್ಕೊಂಡಿದ್ದಾರೆ ಅಷ್ಟೇ, ಅದನ್ನೆಲ್ಲ ಏನು ಮಾಡಿಲ್ಲ. ಇವಾಗ ಕುಕಿಂಗ್ ಟೈಮ್ ನಡೆಯೋದು ತೋರಿಸ್ತೀನಿ. ಇವಾಗ ಫಸ್ಟ್ ಡಿಶ್ ಏನು ಅಂತಂದ್ರೆ ಕೈಮಾ ಬಾಲ್ಸ್. ಉಂಡೆ ಕೈಮಾ ಉಂಡೆ, ಅದಕ್ಕೆ ಮಸಾಲೆ ಅವಾಗಲೇ ತೋರಿಸ್ತೀನಲ್ಲ, ಮಸಾಲೆ ಅಷ್ಟೇ ರುಬ್ಕೊಂಡಿರೋದು. ಇದು ಫ್ಯಾಟು ನೋಡಿ ಹಾಕ್ತಾವೆ ನಮ್ಮಮ್ಮ. ಎಣ್ಣೆಗೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಿದ್ದಾರೆ. ಈರುಳ್ಳಿ ಫ್ರೈ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ಇವಾಗ ಸ್ವಲ್ಪ ಏನು ಪೂರ್ತಿ ಮಸಾಲೆ ಹಾಕದೆ. ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳೋದು, ಅದ್ರ ಜೊತೆಗೆ ಟೊಮ್ಯಾಟೊ, ದ ಮೇನ್ ಟೇಸ್ಟ್ ಫ್ಯಾಕ್ಟರ್ ಬರೋದು ಫ್ಯಾಟಿಂದ. ಎಷ್ಟು ಜನಕ್ಕೆ ಇಷ್ಟ ಆಗಲ್ಲ, ಆದರೆ ನಮ್ಮ ಮನೆಗೇನು ನನಗಿಷ್ಟ, ಎಲ್ಲರಿಗೂ ಇಷ್ಟ, ಎಲ್ಲರೂ ತಿಂತಾವೆ ನಮ್ಮ ಮನೆಗೆ. ಕಲ್ಗೋಗ್ಬಿಡೋದು ಸ್ವಲ್ಪ ಹೊತ್ತಲ್ಲಿ, ಅದೇನು ಕಾಣಿಸೋದೇ ಇಲ್ಲ ನಿಮಗೆ ಬಿಸಿ ಆಗ್ತಿದ್ದಂಗೆ. ಅದರಿಂದ ಸ್ವಲ್ಪ ಆಯಿಲ್ ಬಿಟ್ಕೊಂಡು ಒಳ್ಳೆ ಟೇಸ್ಟ್ ಕೊಡ್ತಾವೆ. ನೀವು ಅನ್ಕೊಬೋದು ಹೇಗೆ ಇದು ಕೈಮಾ ಬಾಲ್ಸ್ ಕನ್ಸಿಸ್ಟೆಂಟ್ ಆಗಿ. ನಾವು ಅದರಲ್ಲೇನು ಮೊಟ್ಟೆ ಗಿಟ್ಟೆ ಏನು ಹಾಕಲ್ಲ. ನಮ್ಮ ಅಮ್ಮ ಕೈ ರುಚಿ, ಅದು ನಮ್ಮ ಅಮ್ಮ ಮ್ಯಾಜಿಕ್. ಅದು ಮಸ್ತಾಗಿ ಉಂಡೆ ಮಾಡಾದ್ಮೇಲೂ ಅದೇ ಕನ್ಸಿಸ್ಟೆಂಟು, ಅದೇ ಒಂದು ಫಾರ್ಮ್ ಆಗಿರ್ತದೆ. ಏನು ಹೊಡೆದೋಗೋದು ಅದೇನು ಆಗೋದೇ ಇಲ್ಲ. ನಮ್ಮ ಮಸ್ತಾಗಿ ಮಾಡ್ತಾರೆ ಕೈಮಾ ಉಂಡೆ, ಬಿರಿಯಾನಿ. ನಾನು ಎಲ್ಲ ಊಟನೂ ಮಸ್ತಾಗಿ ಮಾಡ್ತಾರೆ, ಆ ಥರ ಏನಿಲ್ಲ. ಆದರೆ ನಾವೇ ರೆಗಿಸ್ತಾ ಇರ್ತೀವಿ, ಏನಮ್ಮ ಮಾಡ್ತಿದ್ಯಾ, ಒಂದು ಈಗೋ ಹರ್ಟ್ ಮಾಡೋದಕ್ಕೆ ಮಾಡ್ತೀವಿ ಅಷ್ಟೇ. ಆದರೆ ನಾವು ಅಮ್ಮ ಮಸ್ತಾಗಿ ಮಾಡ್ತಾರೆ, ಆ ಥರ ಏನಿಲ್ಲ. ಸ್ವಲ್ಪ ಗ್ರೇವಿಗೆ ನೀರು ಬಿಟ್ಕೊಂಡಾದ್ಮೇಲೆ ಅದು ಕೈಮಾದ ವಾಟರ್ ಸ್ವಲ್ಪ ಕುದಿಬೇಕು. ಕುದಿದಾದ್ಮೇಲೆ ಅದು ಕೈಮಾ ಉಂಡೆ ಒಳಗೆ ಬಿಡಬೇಕು. ಅದೇ ಒಂದು ಗ್ಯಾಪಲ್ಲಿ ಇವಾಗ ನೆಕ್ಸ್ಟ್ ನೋಡೋಣ ನಾಟಿ ಸ್ಟೈಲ್ ಬಿರಿಯಾನಿ ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅಂತ. ಎಲ್ಲ ಮನೆಯಲ್ಲೂ ವಿಧವಾಗಿ ಮಾಡ್ತಾರೆ, ನಮ್ಮ ಮನೇಲಿ ಇನ್ನೊಂದು ವಿಧವಾಗಿ ಮಾಡ್ತಾರೆ. ಇದು ಗ್ರೀನ್ ಕಲರ್ ಇರ್ತದೆ, ನಾವು ಯಾವುದು ಕಲರ್ ಬಡ್ಸಲ್ಲ, ಸೊಪ್ಪು ಪಾಕೆ ಸುತ್ತಿನೇ ಮಾಡೋದು. ಬನ್ನಿ ಇವಾಗ ನಮ್ಮ ಅಮ್ಮ ಇವಾಗ ನಾಟಿ ಸ್ಟೈಲ್ ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡ್ತಾರೆ, ಒಗ್ಗರಣೆ ರೆಡಿ ಮಾಡ್ತಾರೆ ನೋಡಿ. ಮಟನ್ಗೆ ಸ್ವಲ್ಪ ಏನಿದು ಸ್ವಲ್ಪ ಖಾರದ ಪುಡಿ ಅವೆಲ್ಲ ಹಾಕ್ಬಿಟ್ಟು ಇದು ಕಲಸಿಟ್ಕೊಂಡವ್ರೆ. ಇಲ್ಲ ಅವಾಗಲೇ ತೋರಿಸಿದ ಮಸಾಲೆ, ಕೊತ್ತಂಬರಿ, ಪುದೀನ, ಆಳು ಮುಳು, ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈ ಟೊಮ್ಯಾಟೊ ಅವೆಲ್ಲ ಹಾಕಿ ಇಟ್ಕೊಂಡವೆ. ಇವಾಗ ನೋಡಿ ಒಗ್ಗರಣೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಭಯಾನಕ ಬ್ಯಾಟಿಂಗ್ ಇರ್ತದೆ. ನಿಮ್ಮ ಮನೇಲೂ ಸಂಡೇ ಭಯಾನಕ ಬ್ಯಾಟಿಂಗಾ? ಒಂದು ಕಮೆಂಟ್ ತಿಳಿಸಿ ನೋಡೋಣ, ನಿಮ್ಮ ಮನೇಲಿ ಯಾವ ಥರ ಒಂದು ಬ್ಯಾಟಿಂಗ್ ಇರ್ತದೆ ಅಂತ ನೋಡಿ. ಮನೆಗೆ ಹಾಕ್ತವ್ರೆ.
ಇದು ಎಣ್ಣೆ ಅಲ್ಲ, ಇದು ಧರಾಪುರ್ ತುಪ್ಪ ನೋಡಿ. ಅದೇ ಗ್ಯಾಪಲ್ಲಿ ಇನ್ನೊಂದು ಸ್ಟೋವಲ್ಲಿ ಇದು ಇವಾಗ ಕುದೀತಾ ಐತೆ, ಮುಗೀತು ಕುದಿ. ಇವಾಗ ಬಿಡ್ತಾವೆ ನೋಡಿ ನಮ್ಮ ಕೈಮಾ ಉಂಡೆ. ಉಂಡ ಬಿಡ್ತಾವ್ರಿ ಕೈಮೆ ಉಂಡೆ. ನಿಮ್ಮ ನಾನ್ ವೆಜ್ ಅಲ್ಲಿ ಮಟನ್ ನಿಮ್ಗೆ ಯಾವ ಫೇವ್ರೇಟ್ ಡಿಶ್ ಅಂತ ಕಮೆಂಟ್ ಮಾಡಿ ನೋಡೋಣ. ನೀವೇನ್ ಕಮೆಂಟ್ ಮಾಡ್ತೇವ? ನನಗೆ ನಮ್ಮ ಮನೆಯಲ್ಲಿ ಮಾಡೋ ಚಾಪ್ಸ್, ನಮ್ಮ ಮನೇಲಿ ಮಟನ್ ಏನೇ ಮಾಡೋದು ನನ್ನ ಫೇವ್ರೇಟೇ. ನಮ್ಮ ಅಮ್ಮ ಕೈಯಿಂದ ಏನೇ ಮಾಡೋದು ಫೇವ್ರೇಟೇ ನನಗೆ. ಅದ್ರಲ್ಲಿ ನಾನ್ ವೆಜ್ ಸ್ಪೆಷಲಿ. ಆಚೆನೂ ತಿಂತೀನಿ, ಆದ್ರೆ ಆಚೆ ತಿನ್ನೋ ಕೈಮಾ ಉಂಡೆ ಬೇರೆ, ಮನೇಲಿ ನಮ್ಮ ಅಮ್ಮ ಮಾಡೋ ಕೈಮಾ ಉಂಡೆ ಸ್ಪೆಷಲ್. ನೋಡಿ ಬಿರಿಯಾನಿ ಕುದೀತಾ ಇದೆ. ಬಿರಿಯಾನಿ ಅಲ್ಲ, ಕೈಮಾ ಉಂಡೆ. ಇನ್ನೊಂದ್ 2 ನಿಮಿಷ ಅಷ್ಟೇ ಮುಗೀತದ ಕೆಲಸ, ಫಿನಿಶ್. ಒಂದ್ ದೊಡ್ಡ ಕನ್ಫ್ಯೂಷನ್ ಆಗ್ಬಿಡೈತೆ. ನಾನ್ ಅನ್ಕೊಂಡೆ ನಾಟಿ ಸ್ಟೈಲ್ ಬಿರಿಯಾನಿ ಮಾಡ್ತಾರಂತ. ಆದ್ರೆ ನಮ್ಮಮ್ಮ ನನಗೆ ಕೊಟ್ಟಿರೋ ಟ್ವಿಸ್ಟ್ ನಾನೇ ಟೆನ್ಷನ್ ಆಗ್ಬಿಟ್ಟಿದೀನಿ. ನಾಟಿ ಸ್ಟೈಲ್ ಬಿರಿಯಾನಿ ಅಲ್ವೇ ಅಲ್ಲ ಇದು. ರೆಡ್ ಕಲರ್ ಬಿರಿಯಾನಿ, ಮಾಮೂಲಿ ಇದು ಮುಸ್ಲಿಮ್ಸ್ ಅವೆಲ್ಲ ಮಾಡ್ತಾರಲ್ಲ ಆ ತರ ಬಿರಿಯಾನಿ. ಇದು ನಾಟಿ ಸ್ಟೈಲ್ ಬಿರಿಯಾನಿ ಅಲ್ವೇ ಅಲ್ಲ. ನಾಟಿ ಸ್ಟೈಲ್ ನಮ್ಮನು ಅದನ್ನು ಮಸ್ತಾಗಿ ಮಾಡ್ತಾರೆ. ಇನ್ನೊಂದ್ ದಿವಸ ತೋರಿಸ್ತೀನಿ ಆ ವಿಡಿಯೋನ. ನಾನು ಟೊಮ್ಯಾಟೊ ನೋಡಿ ಕೇಳ್ತೀನಿ, ಏನ್ ಟೊಮ್ಯಾಟೊ ಹಾಕ್ತವ್ರೆ, ಎಲ್ಲಿ ಟೊಮ್ಯಾಟೊ ಅಂತ. ಅಪಾಲಜೈಸ್, ನಮ್ಮಮ್ಮ ನನಗೆ ಟ್ವಿಸ್ಟ್ ಕೊಟ್ಟಿರೋದು. ನಾನು ಅನ್ಕೊಂಡಿದ್ದೆ ಇದು ಆಗ್ತದೆ, ಇದು ನಾಟಿ ಸ್ಟೈಲ್ ಬಿರಿಯಾನಿ ಅಂತ. ಆದ್ರೆ ಇದಾಗ್ತಿರೋದು ಮಾಮೂಲಿ ರೆಡ್ ಕಲರ್ ಬಿರಿಯಾನಿ. ಆ ಬಿರಿಯಾನಿ ಹೆಸರು ನನ್ಗೂ ಗೊತ್ತಿಲ್ಲ. ಮುಸ್ಲಿಂ ಮದ್ವೆಗೆ ಇದೆಲ್ಲ ಮಾಡ್ತಾರಲ್ಲ ಆ ತರ ಬಿರಿಯಾನಿ, ಶಾದಿಗೆ ಬಿರಿಯಾನಿ ತರ. ಕುದಿಯಕ್ ಇಟ್ಟವ್ರೆ, ಕುದಾದ್ಮೇಲೆ ಸ್ವಲ್ಪ ನೀರ್ ಬಿಡ್ತಾರೆ, ಅದಕ್ಕೆ ರೈಸ್ ಬಿಡ್ತಾರೆ, ಬಿರಿಯಾನಿ ರೆಡಿ ಆಗ್ಬಿಡ್ತೈತೆ. ಅದು ನೀರ್ ಹಾಕಕ್ಕೂ ಮುಂಚೆ ಸ್ವಲ್ಪ ಪುದೀನ, ಇದೊಂದ್ ಸ್ವಲ್ಪ ಕೊತ್ತಂಬರಿ, ಮೊಸರು, ನಿಂಬೆಹಣ್ಣು ಇದೆಲ್ಲ ಹಾಕಿ ಒಳಗೆ ನುಗ್ಸಿ, ಅದಕ್ಕೆ ಸ್ವಲ್ಪ ಅದು ಸ್ವಲ್ಪ ಬೆಂದಾದ್ಮೇಲೆ ನೀರ್ ಹಾಕ್ತಾರೆ. ನೀರ್ ಹಾಕದ್ಮೇಲೆ ಇನ್ನೊಂದ್ ಸ್ವಲ್ಪ ಬೇಯ್ತದೆ. ಅದಾದ್ಮೇಲೆ ರೈಸ್ ಹಾಕ್ತಾರೆ. ಅದಾದ್ಮೇಲೆ ಸ್ವಲ್ಪ ದಮ್ಮಿಗೆ ಬಿಡ್ತಾರೆ. ಇದು ದಮ್ ಬಿರಿಯಾನಿ. ಇದು ನಾಟಿ ಸ್ಟೈಲ್ ಬಿರಿಯಾನಿ ಅಲ್ವೇ ಅಲ್ಲ. ನಮ್ಮ ಅಮ್ಮ ಕೊಟ್ಟಿರೋ ಟ್ವಿಸ್ಟ್ ನನ್ಗೇನೆ ಒಂಥರ ಆಗೋಯ್ತು. ಪರವಾಗಿಲ್ಲ, ಫೈನ್, ಇಟ್ಸ್ ಫೈನ್. ನಾವ್ ಇವಾಗ ತಿರ್ಗಾ ಬಿರಿಯಾನಿ ಕಂಪ್ಲೀಟ್ ಆದ್ಮೇಲೆ ಬಂದು ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ ಹೇಗಿರುತ್ತೆ ಅಂತ. ಅದ್ರ ಜೊತೆಗೆ ಕಾಂಬಿನೇಷನ್ ಕೊಟ್ಟಿರೋದೇ ಟ್ವಿಸ್ಟ್ ಇನ್ನೊಂದು, ಅದೇ ಕೈಮಾ ಉಂಡೆ ಗ್ರೇವಿ ಮಸ್ತಾಗಿರ್ತದೆ. ಬನ್ನಿ ತಿನ್ನೋಣ ಮುಗ್ದಾದ್ಮೇಲೆ. ಫ್ರೆಂಡ್ಸ್, ಬಿರಿಯಾನಿ ರೆಡಿ ಆಗಿದೆ. ನಮ್ಮಮ್ಮ ಮಾಡಿ ಮುಗಿಸಿದಾರಂತೆ. ಕಾಲ್ ಮಾಡಿದ್ರು ಊಟಕ್ಕೆ ಬಾ ಅಂತ. ನೋಡೋಣ ಹೆಂಗ್ ಬಂದೈತೆ ಬಿರಿಯಾನಿ ಅಂತ. ಫಸ್ಟ್ ಕೈಮಾ ಉಂಡೆ ನೋಡೋಣ. ಕ್ರೇಜಿಯಾಗಿ ಬಂದೈತೆ ಕೈಮಾ ಉಂಡೆ. ಸೈಡ್ ಡಿಶು, ದ ಮೇನ್ ಡಿಶ್. ದಮ್ ಬಿರಿಯಾನಿ. ಇವಾಗ ಇದು ನಮ್ ಬಿರಿಯಾನಿ. ಬರೀ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. ನೋಡಿ, ನಮ್ಮನೆ ಬಿರಿಯಾನಿ ಮಸ್ತಾಗಿ ಕಾಣಿಸ್ತದೆ. ದಮ್ ಬಿರಿಯಾನಿ, ಅದ್ರ ಜೊತೆಗೆ ಸೈಡ್ ಡಿಶ್ ಕೈಮಾ ಉಂಡೆ, ದಹಿ ಪಚ್ಚಡಿ, ಸೌತೆಕಾಯಿ ಬಿರಿಯಾನಿ. ಟೇಸ್ಟ್ ಮಾಡೋಣ ಹೇಗಿರುತ್ತೆ ನೋಡೋಣ. ಒಳ್ಳೊಳ್ಳೆ ಪೀಸ್ ಹಾಕೋ ನಮ್ಮಮ್ಮ. ಟೇಸ್ಟ್ ಪೀಸ್ನೆಲ್ಲ ಸೈಡ್ಗೆ ಹಾಕೋಣ. ರೈಸ್ ಹಾಕೋಣ ಸೈಡ್ಗೆ. ರೈಸ್ಗೆ ಸ್ವಲ್ಪ ದಹಿ ಪಚ್ಚಡಿ, ಶಾಸ್ತ್ರಕ್ಕೆ ಕ್ರೇಜಿಯಾಗಿ ಬಂದಿದೆ. ಇವಾಗ ಇನ್ನೊಂದು ತುತ್ತು ಪೀಸ್ ಜೊತೆ ಮಸ್ತಾಗಿ ಬೆಂದೈತೆ ನೋಡಿ. ಪೀಸ್ ಎಲ್ಲ ಸುಮ್ಮನೆ ಹಿಂಗೆ ಅಂದವೇ ಪೀಸ್ ಆಗ್ಬಿಡಿದೆ. ಇದೇ ಸ್ಪೂನ್ನ ಕೈಮಾ ಉಂಡೆ ಗ್ರೇವಿ ಜೊತೆ ಹಾಕೊಳ್ಳೋದು. ಒಂದು ಸ್ವಲ್ಪ ಕೈಮಾ ಉಂಡೆನ ತಗೊಳ್ಳೋದು, ಇಲ್ಲಿ ಹಾಕೊಳ್ಳೋದು, ಮಿಕ್ಸ್ ಮಾಡ್ಕೊಳ್ಳೋದು. ಮಾತೇ ಇಲ್ಲ, ಬೆಂಕಿ.
ಹೋಟ್ಲ್ ಇಡ್ಬೋದು ನಮ್ಮ ಒಳ್ಳೆ ಬಿಸ್ನೆಸ್ ಇದೆ, ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಮುಂದೆ ಏನಾಗ್ತದೆ ನೋಡಂದಿರಿ ಬನ್ನಿ. ಸಖತ್ ಬಿರಿಯಾನಿ ತಿಂದು ಮಸ್ತ್ ಆಗ್ಬಿಟ್ಟಿದೀನಿ, ಹೊಟ್ಟೆ ತುಂಬಾ. 2 times ಬಿರಿಯಾನಿ, 2 times ಕೈಬಾ, ಕ್ರೇಜಿ ಬಿರಿಯಾನಿ. ಇದೇ ಬಿರಿಯಾನಿ ಹೋಟ್ಲಲ್ಲಿ ತಿನ್ಬೇಕಂದ್ರೆ 400-500 ರೂಪಾಯಿ ಕೊಡ್ಬೇಕು. 300 ರೂಪಾಯಿ ಬಿರಿಯಾನಿ, ಸೈಡ್ ಡಿಶ್ 200 ರೂಪಾಯಿ, 500 ರೂಪಾಯಿ ಅಲ್ಲೇ ಆಗೋಯ್ತು. ಅದೇ ಕಾಸಿಗೆ ನಾವೇ ತಂದು ನಾವೇ ಮಾಡಿದ್ರೆ 4 ಜನ ತಿನ್ಬೋದು. ಸ್ಟ್ರಾಟಜಿ ಮಸ್ತಾಗಿತ್ತು. ಬನ್ನಿ ಎಡಿಟಿಂಗ್ ಮಾಡೋಣ. ಬಿರಿಯಾನಿ ತಿಂದು ನೋಡಿ ಅಲ್ಲೆಲ್ಲ ಕಚ್ಕೊಂಡ್ಬಿಡೈತೆ, ತಕೊಂತಾ ಇದ್ದೀನಿ. ಬಿರಿಯಾನಿಗೆ ತಿಂದು ಸ್ವಲ್ಪ ಎಡಿಟಿಂಗ್ ಇತ್ತು, ಅದು ವಿಡಿಯೋ ಕಂಪ್ಲೀಟ್ ಮಾಡ್ಬಿಟ್ಟು ಇವಾಗ ನಾನು ನಮ್ಮ ವೈಫ್ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಅರ್ಶನಗುಂಟೆಯಿಂದ ಇಲ್ಲಿಂದ ಸಿಟಿ ಹೋಗ್ಬೇಕು. ಅಲ್ಲಿ ಹೋಗಿ ತಿರ್ಗಾ ಬೆಳಗ್ಗೆ ಎದ್ದು ಸ್ವಲ್ಪ ಕೆಲಸ ಐತೆ, ಅದಕ್ಕೇನೆ ಹೋಗ್ತಾ ಇರೋದು. ಅಲ್ಲೋಗಿ ಸ್ವಲ್ಪ ಮಗುದು ಸ್ವಲ್ಪ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಬೇಕು, ಅದು ಆ ಕೆಲಸ ಮಾಡ್ಕೊಂಡು ಅಲ್ಲಿಂದ ತಿರ್ಗಾ ನಾನು ಆಫೀಸ್ಗೆ ಹೋಗ್ಬಿಡ್ತೀನಿ. ತಿರ್ಗಾ ಬರೋಲ್ಲ ಇಲ್ಲಿಗೆ. ತಿರ್ಗಾ ಇಲ್ಲಿಗೆ ಬರೋದೇ ನೆಕ್ಸ್ಟ್ ಮಂಡೇ. ಇವಾಗ ಇವತ್ತು ಸಂಡೇ, ಮಂಡೇ ಟ್ಯೂಸ್ಡೇನೆ ಬರೋದು ನಾನು. ಆ ದಿನ ವಾಪಸ್ ತಿರ್ಗಾ ಮನೆಗೆ ಬರೋದು. ಟ್ಯೂಸ್ಡೇ ಬೆಳಗ್ಗೆನೆ ವಾಪಸ್ ಇಲ್ಲಿಗೆ ಬರ್ತೀನಿ. ನಾನೊಂದು ಹೇಳ್ತಾ ಇದ್ದೆ ಸ್ಟಾರ್ಟಿಂಗ್ ಯಾವಾಗ್ಲೂ ಏನಂತಂದ್ರೆ, ನಾನು ಒಂದು ಪಾಯಿಂಟ್ ವಿಡಿಯೋಲಿ ವ್ಯಾಲ್ಯೂ ತರಬೇಕು ಅಂತ. ನಾನು ಇವತ್ತು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತೀನಿ. ಟೈಮ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟು, ನೀವು ಎಷ್ಟು ಪ್ರಿಯಾರಿಟಿ ಕೊಡ್ತಾ ಇದ್ದೀರಾ, ನೀವು ಎಷ್ಟು ಅದನ್ನ ಕೇರ್ಲೆಸ್ ಮಾಡ್ತಾ ಇದ್ದೀರಾ ಅಂತ. ಇಲ್ಲ ನೀವು ಯಾವುದಕ್ಕೆ ಪ್ರಿಯಾರಿಟೀಸ್ ಕೊಡ್ತಾ ಇದ್ದೀರಾ ಅಂತ ನೀವು ಈ ವಿಡಿಯೋ ಇದೊಂದು ಪಾಯಿಂಟ್ ಕೇಳಿ ನಿಮ್ಗೆ ಗೊತ್ತಾಗುತ್ತೆ. ನಾ ಅದಕ್ಕೆ ಕಾರಣ ಹುಡುಕ್ತಿದ್ದೆ. ಏನ್ ಕಾರಣ ನಾನು ಅದನ್ನ ಫಾಲೋ ಮಾಡೋಕ್ಕಾಗ್ತಿಲ್ಲ, ಏನಕ್ಕೆ ನನ್ನ ಶೆಡ್ಯೂಲ್ನ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಏನಕ್ಕೆ ಅಷ್ಟು ನಾನು ಟೈಮ್ ಟೇಬಲ್ ನೋಟಿಫಿಕೇಶನ್ ಇಟ್ಟು ಫಾಲೋ ಮಾಡೋಕ್ತಿಲ್ಲ. ಸ್ವಲ್ಪ ದಿನ ಫಾಲೋ ಮಾಡ್ತಾ ಇದ್ದೀನಿ, ಆಮೇಲೆ ಫಾಲೋ ಮಾಡೋಕ್ಕಾಗ್ತಿಲ್ಲ, ಏನ್ ಕಾರಣ ಅಂತ ಒಂದು ಯೋಚನೆ ಮಾಡಿದೆ. ಅವಾಗ ನನಗೆ ಒಂದು ಕ್ಲಿಕ್ ಆಗಿದ್ದು ಏನಂತಂದ್ರೆ, ನಾವು ಎಲ್ಲಾ ವಿಷಯದಲ್ಲೂ ಒಂದು ಇಂಪಾರ್ಟೆಂಟ್ ಯಾವುದು, ನಾವು ಪ್ರಾಬ್ಲಮ್ ಇಂಪಾರ್ಟೆಂಟ್ ಯಾವುದು, ನಮ್ಗೆ ಇನ್ನೊಂದು ವಿಷಯ ಗೊತ್ತಾಯ್ತು. ಪ್ರಾಬ್ಲಮ್ ಟೈಮಲ್ಲಿ ಇಲ್ಲ, ಸೇಮ್ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಎಷ್ಟೊಂದು ಜನ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಅದೇ ತರ ನಿಮ್ಮ ಗ್ರೋತ್ಗೂ ನೀವು ಲ್ಯಾಕ್ ಆಫ್ ಟೈಮ್ ಕೊಡ್ತಾ ಇದೀರಾ, ಟೈಮ್ ಕೊಡ್ತಾ ಇಲ್ಲ ನೀವು. ಇದೇ ತರ ನಿಮ್ಮ ಆಫೀಸ್ಗೆ ಹೋಗ್ಬೇಕು ಅಂದ್ರೆ ನೀವು ಹೇಗೆ ಪಂಚುವಲ್ ಟೈಮ್ ಆಗಿ ಹೋಗ್ತಾ ಇದೀರಾ, ಲೇಟ್ ಆಗುತ್ತೆ ಅಂತ ಹೇಳಿ. ಅದೇ ತರ ನಿಮ್ಮ ಡ್ರೈವಿಂಗ್ಗೆ ನೀವು ಎಷ್ಟು ಟೈಮ್ ಕೊಡೋದು ಅದಷ್ಟೇ ಲೇಟ್ ಆಗಿ ಹೋಗ್ತಾ ಇರುತ್ತೆ. ಅದೇ ತರ ನಿಮ್ಮ ಸ್ಕಿಲ್ಗೆ ಎಷ್ಟು ನೀವು ಟೈಮ್ ಕೊಡೋದು ಅದೇ ತರ ಅದು ಲ್ಯಾಗ್ ಹೋಗ್ತಾ ಇರುತ್ತೆ, ಟೈಮ್ ಆಗ್ತಾ ಹೋಗ್ತಾ ಇರುತ್ತೆ. ನೀವು ಎಷ್ಟು ಟೈಮ್ ಲೇಟ್ ಮಾಡ್ತೀರೋ ಅದು ಅಷ್ಟೇ ಲಾಂಗ್ ಆಗಿ ಅಷ್ಟೇ ದೂರ ಹೋಗ್ತಾನೆ ಇರುತ್ತೆ. ನೀವು ಎಷ್ಟು ಬೇಗ ಅದಕ್ಕೆ ಟೈಮ್ ಕೊಟ್ಟು ಅದನ್ನ ಪ್ರಿಯಾರಿಟಿ ಕೊಟ್ಟು ಅದಕ್ಕೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೆಟ್ ಮಾಡಿ ನೀವು ಅದಕ್ಕೆ ಪ್ರಿಯಾರಿಟಿ ಕೊಟ್ಟರೆ ನೀವು ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ತರ ನೀವು ಅದ್ರ ಮೇಲೆ ವರ್ಕ್ ಮಾಡ್ಬೋದು. ದಿನಕ್ಕೆ ಒಂದಿಷ್ಟೊತ್ತು ಅಂತ ನೀವು ಎತ್ತಿಟ್ರೆ ನೀವು ಅದ್ರ ಮೇಲೆ ವರ್ಕ್ ಮಾಡ್ಬೋದು. ನನ್ನ ಪ್ರಿಯಾರಿಟಿ ಬಗ್ಗೆ ನಾನು ದಿನಾಗ್ಲೂ ಯೋಚನೆ ಮಾಡ್ತೀನಿ. ಅದಕ್ಕೆ ನಾನು ಕೆಲಸ ಜೊತೆಗೆ ನೀವು ಎಡಿಟಿಂಗು, ವಿಡಿಯೋ ಕಂಟೆಂಟ್ ಕ್ರಿಯೇಟಿಂಗು, ನಾನು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಒಂದು ಗೋಲ್ ಇಟ್ಕೊಂಡು ನಾನು ಈ ಕೆಲಸ ಜೊತೆಗೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೇನೆ ನೀವು ನಿಮ್ಮ ಪ್ರಿಯಾರಿಟೀಸ್ ತಿಳ್ಕೊಂಡ್ರೆ ನೀವು ನಿಮ್ಮ ಎಲ್ಲೋ ಒಂದು 10 ನಿಮಿಷನೋ 20 ನಿಮಿಷನೋ ನಿಮ್ದೊಂದು ಚಿಕ್ಕ ಸ್ಕಿಲ್ ಮೇಲೆ ನಿಮ್ದೊಂದು ಸ್ಕಿಲ್ ಮೇಲೆ ವರ್ಕ್ ಮಾಡಿ. ಇವತ್ತು ನಿಮ್ಗೆ ರಿಸಲ್ಟ್ ಸಿಗಲ್ಲ, ನಾಳೆನೂ ಸಿಗಲ್ಲ, 1 ತಿಂಗಳಾದ್ಮೇಲೂ ಸಿಗಲ್ಲ, 2 ತಿಂಗಳು, 3 ತಿಂಗಳು. ಅದ್ರ ಮೇಲೆ ಎವ್ರಿ 15 to 20 ಮಿನಿಟ್ಸ್ ನಿಮ್ಮ ಫ್ರೆಂಡ್ ಜೊತೆ ಟೈಮ್ ಪಾಸ್ ಮಾಡೋದ್ ಬದಲು, ಯಾರ ಜೊತೆ ಚಾಟ್ ಮಾಡೋ ಬದಲು, ಏನೋ ಒಂದು ಸುಮ್ಮನೆ ಹಿಂಗೆ ಟೈಮ್ ಪಾಸ್ ಮಾಡೋ ಬದಲು ಅದು ಆ ಟೈಮ್ನ ನೀವು 10 to 20 ಮಿನಿಟ್ಸ್ನ ಇಲ್ಲಿ ನಿಮ್ಮ ಸ್ಕಿಲ್ ಡೆವಲಪ್ ಮಾಡೋಕ್ಕೆ ಕೊಡಿ. 2ರಿಂದ ಒಂದು 3 ತಿಂಗಳಲ್ಲಿ ನೀವು ಸ್ಕಿಲ್ ಎಷ್ಟು ಡೆವಲಪ್ ಆಗಿರುತ್ತೆ ನೋಡಿ. ನೀವೇ ಚೇಂಜಸ್ ನೋಡ್ತೀರಾ, ನೀವು ಎಷ್ಟು ಚೇಂಜ್ ಆಗಿದ್ದೀರಾ ಅಂತ. ಹಾಗೇನೆ ಎಷ್ಟೊಂದು ಜನ ನೀವು ಅದೇನು ಟ್ರೈ ಮಾಡ್ತೀರಾ ಸ್ಕಿಲ್ಗೆ 2-3 ವಾರದಲ್ಲಿ 1 ತಿಂಗಳಲ್ಲಿ ರಿಸಲ್ಟ್ ಬಂದಿಲ್ಲ, ತುಂಬಾ ಜನ ಬೇಗ ಕ್ವಿಟ್ ಮಾಡ್ಬಿಡ್ತಾರೆ. ಅದೇ ಅದು ನಿಮ್ಮ ಒಂದು ಕನ್ಸಿಸ್ಟೆಂಟ್ ಡಿಸಿಪ್ಲಿನ್ ಟೈಮ್ ಮ್ಯಾನೇಜ್ಮೆಂಟ್ ಜೊತೆಗೆ ಪರ್ಫೆಕ್ಟ್ ಟೈಮ್ ಬಂದಿಲ್ಲ, ಪರ್ಫೆಕ್ಟ್ ಬ್ಯಾಲೆನ್ಸ್ ಇಲ್ಲ, ಅದೆಲ್ಲ ತಿಳ್ಕೊಳಕ್ ಹೋಗ್ಬಿಡಿ. ನಿಮ್ ಪ್ರಿಯಾರಿಟೀಸ್ ಕ್ಲಿಯರ್ ಇದೆಯಾ, ನಿಮ್ದೊಂದು ಗೋಲ್ ಕ್ಲಿಯರ್ ಇದೆಯಾ ಅಷ್ಟೇ. ದಿನಾಗ್ಲೂ ಅದ್ರ ಮೇಲೆ ಒಂದು ವರ್ಕ್ ಮಾಡ್ತಾ ಹೋಗಿ. 10 ರಿಂದ 20 ನಿಮಿಷ ಮುಂದವರು ವೀಕೆಂಡ್ಸ್ ಬಂದಾಗ ಸ್ವಲ್ಪ ಜಾಸ್ತಿ ಟೈಮು, ರಜಾ ಇತ್ತು ಸ್ವಲ್ಪ ಜಾಸ್ತಿ ಟೈಮು ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗಿ. ದಿನಾಗ್ಲೂ ಶೋ ಅಪ್ ಆಗ್ತಾ ಹೋಗಿ, ದಿನಾಗ್ಲೂ ಪ್ರತಿದಿನಾನು ಅದ್ರ ಮೇಲೆ ಡೆವಲಪ್ ವರ್ಕೌಟ್ ಮಾಡ್ತಾ ಹೋಗಿ, ತಪ್ಪುಗಳನ್ನ ಕರೆಕ್ಟ್ ಮಾಡ್ತಾ ಹೋಗಿ. ಆ ತಪ್ಪು ಕರೆಕ್ಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಸ್ಕಿಲ್ ಅಪ್ ಮಾಡ್ಕೊಂಡು ಹೋಗಿ ಅಷ್ಟೇ, ಇನ್ನೇನಿಲ್ಲ ವಿಷಯ. ಅದೇ ಟೈಮ್ ಮ್ಯಾನೇಜ್ಮೆಂಟು, ಅದೇ ಡಿಸಿಪ್ಲಿನು, ಅದೇ ಒಂದು ಕನ್ಸಿಸ್ಟೆನ್ಸಿ ದಿನಾಗ್ಲೂ ಮಾಡ್ಕೊಂಡೋಗಿ ನಿಮ್ಮ ಫ್ಯೂಚರ್ ನೀವೇ ಬಿಲ್ಡ್ ಮಾಡ್ಕೊಂಡು ಹೋಗ್ತೀರಾ. ನೀವೇ ಚೇಂಜ್ ಮಾಡ್ಕೊಂಡು ಹೋಗ್ತೀರಾ. ನೋಡಿ, ನಿಮ್ದು ಏನ್ ವಿಷಯ ಅಂತ ಕ್ಲಿಯರ್ ಇತ್ತು, ನಿಮ್ದು ಏನ್ ಪ್ರಿಯಾರಿಟೀಸ್, ನಿಮ್ದು ಏನ್ ಡ್ರೀಮ್ ಅಂತ ಒಂದು ಕ್ಲಿಯರ್ ಆಗಿತ್ತು ಅಂತಂದ್ರೆ ಸಾಕು, ಇನ್ನೇನಿಲ್ಲ. ಇಲ್ಲಿಗೆ ಮುಗಿತು ಟೈಮ್ ಮ್ಯಾನೇಜ್ಮೆಂಟ್. ಮುಂದೆ ಹೋಗೋಣ ಬನ್ನಿ, ನಾವು ನಮ್ಮ ಊರಿಗೆ ಹೋಗ್ತಾ